ಹೇ ಫ್ರೆಂಡ್ಸ್, ನಿನ್ನೆ ನೈಟ್ ತೊಗೊಂಡಿರೋ ದೃಶ್ಯ ಇದು. ಪೀಪಲ್ ಟ್ರೀ ಹಾಸ್ಪಿಟಲ್ ಹತ್ರ ನಿಂತಿದ್ವಿ ಬಿಕಾಸ್ ಹೊರಗಡೆ ತುಂಬ ಮಳೆ ಬರ್ತಾ ಇತ್ತು. ಆವಾಗ ಒಂದೆರಡು ಫೋಟೋಸ್ನ ಹಾಗೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದೆ. ಸೊ ಮನೆಗೆ ರೀಚ್ ಆದೆ ಇವತ್ತು ಮಾರ್ನಿಂಗ್. ನಾನು ನಮ್ಮ ಮಮ್ಮಿ, ನಾನು, ನನ್ನ ಮಗ ಮತ್ತು ಪಪ್ಪ, ಅಣ್ಣ ಎಲ್ಲ ಸೇರಿ ಒಂದು ಕಡೆ ಹೊರಟಿದ್ದೀವಿ. ಗುಡಿ ಅಣ್ಣ ಬೇಬಿ ತಗೋರು ನಮ್ಮ ಮನೆಗಾಗ ಮತ್ತೆ ತಂದಿ ಕರಿದಾರ ಅಷ್ಟೇ. ಅದಂತದ ಕಾಡ್ಗಿ ಕಾಡ್ಗಿಲ್ಲ ತೆಗಿಬಿಡ ಗುಬ್ಬಿ. ಅಲ್ಲಿ ಬೇಬಿದದ ನಿಂಗ ಚುಕಲ್ಲದ ಬೇಬಿದದ ಸಣ್ಣ ಪಾಪುದ ನಮ್ಮ ಬೇಬಿ ಹಾಕು ಇಲ್ಲ. ನಮ್ಮ ಬೇಬಿ ಹಾಕಿದ ಬೇಬಿಗೆ ಹಾಕ ಗುಬ್ಬಿ ನೀನು ಬೇಬಿಗೆ ಹಾಕಿ. ಸೊ ಗೆಸ್ ಮಾಡಿರ್ತೀರ, ನಾವು ಹೋಗ್ತಾ ಇರೋದು ಒಂದು ನಾಮಕರಣ ಶಾಸ್ತ್ರಕ್ಕೆ. ಯಾರೋ ಹೊರಗಿನವರ ನಾಮಕರಣ ಅಲ್ಲ, ಇದು ನಮ್ಮ ಅಣ್ಣನ 2ನೇ ಮಗನ ನಾಮಕರಣ ಶಾಸ್ತ್ರ. ನನ್ನ ಮಗ ಅಂತೂ ತುಂಬ ಖುಷಿಯಾಗಿಬಿಟ್ಟಿದ್ದಾನೆ. ಪಾಪುನ ಮುಟ್ಟೋದು, ಪಾಪು ಜೊತೆ ಆಟ ಆಡೋದು ಎಲ್ಲ ಮಾಡ್ತಾ ಇದ್ದಾನೆ. ಇವನೇ ನಮ್ಮ ಅಣ್ಣನ ಮಗ. ಬಟ್ ಮುಖ ತೋರಿಸಲ್ಲ ಬಿಕಾಸ್ ಇವನು ಚಿಕ್ಕವನು, ಹಾಗಾಗಿ ಮುಖ ತೋರಿಸಬಾರ್ದು ಅಂತ ಹೇಳ್ತಾರಲ್ಲ, ದೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ನನ್ನ ಅಣ್ಣನ ಮಗನ ಮುಖನ ತೋರಿಸ್ತಾ ಇಲ್ಲ. ಇನ್ನು ನನ್ನ ಕೈಯಿಂದ ಕೆಲವಷ್ಟು ಶಾಸ್ತ್ರಗಳನ್ನು ಮಾಡಿಸಿದ್ರು. ಅತ್ತಿ ಆಗಿರೋದಕ್ಕೆ ಇದೊಂದು ಆಲ್ವೇಸ್ ಈ ಚಾನ್ಸ್ ನನಗೆ ಬಂದೇ ಬರುತ್ತೆ. ನಾಮಕರಣ ಶಾಸ್ತ್ರನ ನಾನೇ ಮುಂದೆ ನಿಂತು ನೆರವೇರಿಸ್ಕೊಡ್ಬೇಕು. ಕ್ಯಾಮ್ರಾ ನೋಡೋದು. ಕ್ಯಾಮ್ರಾ ಹಾಯ್ ಅಣ್ಣ. ಹಾಯ್ ಮೇಡಮ್. ಪಾಪು ಇರುವಾಗ ಇದು ಪಾಪು ಮುನ್ಸೋಣಿ ಬೇಬಿ ಮುನ್ಸುವಾಗ ಬೇಬಿ ಮುನ್ಸುವಾಗ ಬೇಬಿ ಮುನ್ಸುವಾಗ ಆಯ್ತು. ಇದೆಲ್ಲ ನಮ್ಮ ಕಡೆ ಇರುವ ರೂಢಿ ಪದ್ಧತಿಗಳು ಅಂತ ಹೇಳ್ತಾರೆ. ಬಿಕಾಸ್ ಈ ಥರ ಮಗುವನ್ನ ತೊಟ್ಲಲ್ಲಿ ಹಾಕೋಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಅಂದರೆ ತೊಟ್ಲಿನ ಸುತ್ತಲೂ ಸುತ್ತಾಡಿಸ್ತಾರೆ ಕಲ್ಲನ್ನು. ಅದಾದ ನಂತರ ಮಗುನ ತೊಟ್ಲಲ್ಲಿ ಹಾಕೋದು. ಅಂತೂ ನಾಮಕರಣ ಶಾಸ್ತ್ರ ಮುಗೀತು. ನಮ್ಮ ಅಣ್ಣನ ಮಗನಿಗೆ ಯುವಿನ್ ಅಂತ ಹೆಸರಿಟ್ಟಿದ್ದೀವಿ. ಅದ್ರ ಜೊತೆಗೆ ಕೃಷವ್, ಚಿರಾಗ್ ಮತ್ತು ವೇದ್ ಅಂತ ಕೂಡ ಇಟ್ಟಿದ್ದೀವಿ ಹೆಸರನ್ನು. Asina. Masuk mama bake. Asana. Asana. ಹಾಯ್, ನಿನ್ನ ಹೆಸರೇನೆ? ಸುಂದರಿ. ಇವಳು ನನ್ನ ತಂಗಿ ಮಗಳು. ಈ ಜುಲೈ ಬಂದರೆ ಅವಳಿಗೆ 2 ವರ್ಷ ತುಂಬುತ್ತೆ.
ಸೊ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್, ತುಂಬ ಬೇಗ ಮಾತು ಕಲ್ತಿದ್ದಾಳೆ. ಅಂತೂ ನಾಮಕರಣ ಫಂಕ್ಷನ್ ಮುಗೀತು, ಮನೆಗೆ ಬಂದ್ವಿ. ಇಲ್ಲಿ ನನ್ನ ಮಗ ಆಟ ಆಡ್ತಾ ಕೂತಿದ್ದಾನೆ. ಹಾಗೆ ನಮ್ಮ ಅಕ್ಕನ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ಆಟ ಆಡೋದಕ್ಕೆ. ಸೊ ಇಬ್ಬರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅವ ಇವ್ರು ಕೂಡ ಹೆಂಗೆ ಫೈಟಿಂಗ್ ಹೊಡಿತೀನಿ ಮಮ್ಮಿ ನಾಳೆ ಅವನ್ ಬಿಡಿಸ್ಕೊಂಡ್ ಕೂತಾಯ್ತವ